ನಮಸ್ಕಾರಗಳು. ಇವತ್ತಿನ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ನಮ್ಮ VTU ಇಂದ ಕ್ಲೌಡ್ ಕಂಪ್ಯೂಟಿಂಗ್ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಏನಿದೆ ಅದನ್ನು ಬಿಟ್ಟಿದ್ದಾರೆ. ಓಕೆ, ಇವತ್ತಿನ ವಿಡಿಯೋ ನಾವು ಏನ್ ಮಾಡುದಂದ್ರೆ ವಿಲ್ ಗೋ ಥ್ರೂ ದಿ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್. ಹೇಗೆಲ್ಲ ಮಾರ್ಕ್ಸ್ ಎಲ್ಲ ಅಲಾಟ್ ಮಾಡಿದ್ದಾರೆ ಎಲ್ಲದು ಇವತ್ತು ನಾನು ತೋರಿಸ್ತೇನೆ. ಇದು ಒಂದು PDF ಇಂದ. ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಈ PDF ಅನ್ನೋದು ಏನಿದೆ ನಾನು ಡಿಸ್ಪ್ಲೇ ಮಾಡ್ತಿದ್ದೀನಲ್ಲ ಅದನ್ನು ಎಲ್ಲ ಕಡೆ ಸರ್ಕ್ಯುಲೇಟ್ ಆಗಿದೆ ಈಗಾಗಲೇ. ಓಕೆ, ವಿಲ್ ಗೋ ಥ್ರೂ ದಿಸ್ PDF ಒನ್ ಬೈ ಒನ್. ಓಕೆ, ಎಷ್ಟೆಲ್ಲ ಮಾರ್ಕ್ ಯಾವುದಕ್ಕೆಲ್ಲ ಅಲಾಟ್ ಮಾಡಿದ್ದಾರೆ ಎಲ್ಲದನ್ನು ನೋಡೋಣ. ಓಕೆನಾ? ಈಗ ಫಸ್ಟ್ ಏನಂದ್ರೆ ಇದು ಒಂದು ಕ್ವಶನ್ ಪೇಪರ್ ನಮ್ಗೆ ಏನ್ ಅಪಿಯರ್ ಆಗಿದೆ ಫಾರ್ ದ ಕ್ಲೌಡ್ ಕಂಪ್ಯೂಟಿಂಗ್. ಓಕೆ, ವಿಲ್ ಗೋ ಡೈರೆಕ್ಟ್ಲಿ ಟು ದಿ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್. ಇಲ್ಲಿ ನೋಡಿ, appeared question paper of July examination as per the syllabus only. ಯಾವುದು ಔಟ್ ಆಫ್ ಸಿಲೆಬಸ್ ಇಲ್ಲ. ಓಕೆ, ಔಟ್ ಆಫ್ ಸಿಲೆಬಸ್ ಯಾವುದು ಬಂದಿಲ್ಲ, ಎಲ್ಲದು ಸಿಲೆಬಸ್ ಅಲ್ಲೇ ಬಂದಿದ್ದು. ಓಕೆ, ಅಂಡ್ ದೇರ್ ಇಸ್ ನೋ ಮಾಡಿಫಿಕೇಶನ್ ಇನ್ ದ ಸ್ಕೀಮ್. ಏನು ಮಾಡಿಫಿಕೇಶನ್ ಇಲ್ಲ, ಎಲ್ಲ ಸಿಲೆಬಸ್ ಅಲ್ಲೇ ಬಂದಿದ್ದು. ಔಟ್ ಆಫ್ ಸಿಲೆಬಸ್ ಏನು ಇಲ್ಲ. ಸರಿನಾ? ಫಸ್ಟ್ ಇವಾಗ ನೋಡಿ, ಫಸ್ಟ್ ಕ್ವಶನ್ ಏನಿತ್ತಪ್ಪ, ಕ್ರಿಟಿಕಲ್ ಕ್ಲಸ್ಟರ್ ಡಿಸೈನ್ ಇಶ್ಯೂಸ್ ಅಂಡ್ ಫೀಸಿಬಲ್ ಇಂಪ್ಲಿಮೆಂಟೇಶನ್ ಅಂತ ಇತ್ತು ಅಲ್ವಾ? ಏನಪ್ಪಾ ಅಂದ್ರೆ ಇದು ಒಂದು ಆನ್ಸರ್ ಏನಿದೆ ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಟೇಬಲ್ ಫಾರ್ಮ್ ಅಲ್ಲಿ ಕೊಟ್ಟಿದ್ರು. ಓಕೆನಾ? ಏನ್ ಟೇಬಲ್ ಇತ್ತು ಅದರಲ್ಲಿ ಸೇಮ್ ಅದೇ ಟೇಬಲ್ ಅನ್ನು ಇಲ್ಲಿ ಮಾಡಿದ್ದಾರೆ. ಓಕೆ, ಟೇಬಲ್ ಮಾಡ್ಬೇಕಂತ ಇಲ್ಲ, ಸೈಡ್ ಹೆಡಿಂಗ್ ಕೊಟ್ಟು ಬರಿಬಹುದು, ಬಟ್ ಇಲ್ಲಿ ಅವರು ಟೇಬಲ್ ಮುಖಾಂತರ ತೋರಿಸಿದ್ದಾರೆ. ಮಾರ್ಕ್ ಅಲಾಟೆಡ್ ಇಸ್ 8 marks ಫಸ್ಟ್. ಓಕೆ, ಕಮಿಂಗ್ ಟು 1B. 1B ಅಲ್ಲಿ ಏನಿತ್ತಪ್ಪ, VM ಪ್ರಿಮಿಟಿವ್ ಆಪರೇಷನ್ಸ್. ನಾನು ಹೇಳಿದೀನಿ 4 ಟೈಪ್ಸ್ ಆಫ್ ಪ್ರಿಮಿಟಿವ್ ಆಪರೇಷನ್ಸ್ ಇತ್ತು. ಮಲ್ಟಿಪ್ಲೆಕ್ಸಿಂಗ್ ಇದೆ, ಸಸ್ಪೆನ್ಷನ್ ಸ್ಟೋರೇಜ್ ಇದೆ, ಮೈಗ್ರೇಷನ್ ಇದೆ, ಮತ್ತೆ ರಿಸಂಪ್ಷನ್ ಅಂತ ಇದೆ. ಓಕೆನಾ? ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ಒಂದು ಎಕ್ಸ್ಟ್ರಾ ಹಾಕಿದ್ದಾರೆ, ಇಲ್ಲಿ ಬೆನಿಫಿಟ್ಸ್ ನ ಇನ್ಕ್ಲೂಡ್ ಮಾಡಬೇಕು. ಎಲ್ಲ 4 ಟೈಪ್ಸ್ ಓಕೆ ಬರ್ದಿದ್ದೀವಿ, ಬಟ್ ಅಂಡ್ ಅಲಾಂಗ್ ವಿತ್ ಡಯಾಗ್ರಾಮ್ ಇಸ್ ಮಸ್ಟ್. ಡಯಾಗ್ರಾಮ್ ಇಲ್ಲ ಅಂದ್ರೆ 2 marks ತೆಗಿತಾರೆ. ಓಕೆ, 2 marks ಕಟ್ ಆಗುತ್ತೆ. ಬಟ್ ಎಲ್ಲ ಮಾಡಿದೀವಿಯಪ್ಪ, ಬೆನಿಫಿಟ್ಸ್ ಒನ್ ಎಕ್ಸ್ಟ್ರಾ ಹಾಕಿದ್ದಾರೆ. ಕ್ವಶನ್ ಅಲ್ಲಿ ಓನ್ಲಿ VM ಪ್ರಿಮಿಟಿವ್ ಆಪರೇಷನ್ಸ್, ಇಲ್ಲಿ ಬೆನಿಫಿಟ್ಸ್ ಅನ್ನು ಆಡ್ ಮಾಡಿದ್ದಾರೆ. ಓಕೆ, ಎಲ್ಲ ಬರ್ದಿದ್ರೆ ನಿಮಗೆ 6 marks ಸಿಗುತ್ತೆ. ಓಕೆ, ಹೀಗಿತ್ತು ಮಾರ್ಕ್ ಡಿಸ್ಟ್ರಿಬ್ಯೂಷನ್. ನೆಕ್ಸ್ಟ್ ಥರ್ಡ್ ಕ್ವಶನ್ ಏನಪ್ಪಾ ಅಂದ್ರೆ ವರ್ಚುವಲ್ ಮಷೀನ್ ವಿತ್ ದ ಆರ್ಕಿಟೆಕ್ಚರ್ of compared with the traditional physical machine. Virtual machine will be compared with the physical machine. ಅದ್ರದ್ದು ಏನೆಲ್ಲ ಡಿಫ್ರೆನ್ಸ್ ಇದೆ ಅದು ಬರಿಬೇಕು ಅಲಾಂಗ್ ವಿತ್ ದ ಡಯಾಗ್ರಾಮ್. ಓಕೆ, ಇಲ್ಲಿ 4 ಪಾಯಿಂಟ್ಸ್ ಬರೆದ್ರೆ ಅಲಾಂಗ್ ವಿತ್ ದ ಡಯಾಗ್ರಾಮ್. ನಾನು ಹೇಳಿದೀನಿ ಡಯಾಗ್ರಾಮ್ಗೆ 2 marks ಕ್ಯಾರಿ ಆಗುತ್ತೆ. ಎಲ್ಲಾ ಕ್ವಶನ್ಸ್ ಅಲ್ಲಿ ಡಯಾಗ್ರಾಮ್ 2 marks ಗೆ ಕೇಳ್ತಾರೆ. ಓಕೆ, ಡಯಾಗ್ರಾಮ್ ಇಲ್ಲ ಅಂದ್ರೆ 2 marks ಕಟ್ ಆಗುತ್ತೆ. ಓಕೆನಾ? 4 ಡಿಫ್ರೆನ್ಸ್ ಹಾಕಿದ್ದಾರೆ ಇಲ್ಲಿ, 4 ಡಿಫ್ರೆನ್ಸ್ ಪ್ಲಸ್ 1 ಡಯಾಗ್ರಾಮ್. ಇಲ್ಲಿ ಆರಾಮಾಗಿ 6 marks ಬರುತ್ತೆ. ಓಕೆ, ಆಲ್ ಕ್ವಶನ್ ಅಲ್ಲಿ 2A ಅಲ್ಲಿ ಏನಿತ್ತಪ್ಪ ಅಂದ್ರೆ IoT ಇತ್ತು, ಸೈಬರ್ ಫಿಸಿಕಲ್ ಸಿಸ್ಟಮ್ಸ್ ಅಂಡ್ ಮೆಮೊರಿ ಸ್ಟೋರೇಜ್ ಅಂಡ್ ವ್ಯಾನ್ ವೈಡ್ ಏರಿಯಾ ನೆಟ್ವರ್ಕಿಂಗ್ ಹೇಳಿದ್ರು. ಓಕೆ, IoT ಅಲ್ಲಿ ಏನಪ್ಪ ಬರಿಬೇಕಂದ್ರೆ IoT ಎಕ್ಸ್ಟೆಂಡ್ ಬರಿಬೇಕು. ಓಕೆ, ದ ಇಂಟರ್ನೆಟ್ ಬರಿಬೇಕು, ಇಂಟರ್ ಕನೆಕ್ಟಿಂಗ್ ಡಿವೈಸಸ್ ಏನೆಲ್ಲ ಇದೆ ಅದು ಬರಿಬೇಕು, ಟೂಲ್ಸ್ ಬರಿಬೇಕು, ಅಂಡ್ ಕಂಪ್ಯೂಟರ್ಸ್ ರಿಲೇಟೆಡ್ ಟು IoT ಏನೆಲ್ಲ ಇದೆ. ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ರು ಚಿಕ್ಕದಾಗಿ. ಅದ್ರಲ್ಲಿ ಏನೆಲ್ಲ ಇತ್ತು, ಏನೆಲ್ಲ ಬೇಕು ಅದೆಲ್ಲ ಇದರಲ್ಲಿ ಇದೆ. ಓಕೆನಾ? ಇದಕ್ಕೆ ಮಾರ್ಕ್ ಅಲಾಟೆಡ್ ಇಸ್ 2 marks. ಸೇಮ್ ಏನಪ್ಪಾ ಅಂದ್ರೆ ಸೈಬರ್ ಫಿಸಿಕಲ್ ಸಿಸ್ಟಮ್ ಅಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಡಿಟ್ಟೋ ಅದೇ ಬರ್ದ್ರೆ ಸಾಕು. ಓಕೆ, ಯುಲ್ ಗೆಟ್ 2 marks in this. ಮೆಮೊರಿ ಸ್ಟೋರೇಜ್ ಅಂಡ್ ವ್ಯಾನ್. ಓಕೆನಾ? ಮೆಮೊರಿ ಸ್ಟೋರೇಜ್ ಅಂಡ್ ವ್ಯಾನ್ ಗೆ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ದೀಸ್ ಆರ್ 3 ಡಿಫ್ರೆಂಟ್ ಕಾಂಪೊನೆಂಟ್ಸ್. ಓಕೆ, ಎಲ್ಲದಕ್ಕೂ 2 marks. ಮೆಮೊರಿಗೆ 2 marks, ಸ್ಟೋರೇಜ್ಗೆ 2 marks, ವ್ಯಾನ್ಗೆ 2 marks ಇಲ್ಲಿ ನೋಡಿ ಕೊಟ್ಟಿದ್ದಾರೆ. ಮೆಮೊರಿಯಲ್ಲಿ ಏನಪ್ಪಾ ಯಾವ್ದೆಲ್ಲ ಸ್ಟೋರೇಜ್ ಕಾಂಪೊನೆಂಟ್ಸ್ ಇದೆ, ಯಾವ್ದು ರೋಮ್ ಇದೆ, ರ್ಯಾಮ್ ಇದೆ, ಅದು ಬರಿಬೇಕು. ಸ್ಟೋರೇಜ್ ಅಲ್ಲಿ ಯಾವ್ದೆಲ್ಲ ಸ್ಟೋರೇಜ್ ಸಿಸ್ಟಮ್ಸ್ ಇದೆ ಅವೆಲ್ಲ ಬರಿಬೇಕು.
ಓಕೆ, ವ್ಯಾನ್ ಅಲ್ಲಿ ಏನೆಲ್ಲ ಬರುತ್ತೆಪ್ಪ, ಟೆಲಿಕಮ್ಯುನಿಕೇಶನ್ ಎಲ್ಲ ಬರುತ್ತೆ, ನೆಟ್ವರ್ಕಿಂಗ್ ಬರುತ್ತೆ, ಅವೆಲ್ಲದನ್ನು ಬರಿಬೇಕು. ನೀಟಾಗಿ ಇವೆಲ್ಲ ಬರ್ದಿದ್ರೆ ಯುಲ್ ಗೆಟ್ 2 ಫಾರ್ ಈಚ್. ಓಕೆ, ಸೊ ಟೋಟಲ್ ಆಗಿ 1A 2Aಗೆ ನಿಮ್ಗೆ 10 ಮಾರ್ಕ್ಸ್ ಅನ್ನು ಕೊಡ್ತಾರೆ. ಓಕೆನಾ? ಸೊ 2B ಬರ್ಬೇಕಂದ್ರೆ ಕಂಪ್ಯೂಟಿಂಗ್ ಪ್ಯಾರಾಡಿಜಿಮ್ಸ್. ಸೊ ಇದು ಡೈರೆಕ್ಟ್ ಕ್ವೆಶನ್, ಗೊತ್ತು ಎಲ್ಲರಿಗೂ. ಸೊ ಏನೆಲ್ಲ ಬರಿಬೇಕಂದ್ರೆ ಪ್ಯಾರಲಲ್ ಕಂಪ್ಯೂಟಿಂಗ್ ಇರಬೇಕು, ಕ್ಲೌಡ್ ಕಂಪ್ಯೂಟಿಂಗ್ ಇರಬೇಕು, ಗ್ರಿಡ್ ಕಂಪ್ಯೂಟಿಂಗ್ ಇರಬೇಕು, ಎಡ್ಜ್ ಕಂಪ್ಯೂಟಿಂಗ್ ಇರಬೇಕು, ಡಿಸ್ಟ್ರಿಬ್ಯೂಟೆಡ್ ಕಂಪ್ಯೂಟಿಂಗ್ ಇರಬೇಕು, ಸೀಕ್ವೆನ್ಷನಲ್ ಕಂಪ್ಯೂಟಿಂಗ್ ಇರಬೇಕು, ಸರ್ವರ್ಲೆಸ್ ಕಂಪ್ಯೂಟಿಂಗ್, ಡಿಸ್ಟಿಂಕ್ಷನ್ ಕಂಪ್ಯೂಟಿಂಗ್. ಓಕೆ, ಸೊ ಎಲ್ಲದನ್ನು ಬರೆದಿದ್ರೆ ಯು ವಿಲ್ ಗೆಟ್ 5 ಮಾರ್ಕ್ಸ್ ಟು ದಿಸ್. ಸರಿನಾ? ನೆಕ್ಸ್ಟ್ ಕಮಿಂಗ್ ಟು 2C. 2C ಅಲ್ಲಿ ಏನಿತ್ತು ಅಂದ್ರೆ ಡಿಸ್ಕ್ರೈಬ್ ದ ಕ್ಲಾಸಿಫಿಕೇಶನ್ ಆಫ್ ಪ್ಯಾರಲಲ್ ಅಂಡ್ ಡಿಸ್ಟ್ರಿಬ್ಯೂಟೆಡ್ ಕಂಪ್ಯೂಟಿಂಗ್ ಸಿಸ್ಟಮ್. ಓಕೆ, ಸೊ ಏನೆಲ್ಲ ಇತ್ತು, ಯಾವ್ದೆಲ್ಲ ಕ್ಲಾಸಿಫಿಕೇಶನ್ ಇತ್ತು? ಕ್ಲಸ್ಟರ್ ಇದೆ, ಪಿಯರ್ ಟು ಪಿಯರ್ ಇದೆ, ಗ್ರಿಡ್ಸ್ ಇದೆ, ಮತ್ತೆ ಕ್ಲೌಡ್ ಪ್ಲಾಟ್ಫಾರ್ಮ್ಸ್ ಇದೆ ಅಲ್ವಾ? ಸೊ ಎಲ್ಲದು ಬರ್ದಿದ್ರಿ. ಬಟ್ ಇಲ್ಲಿ ಒಂದು ಎಕ್ಸ್ಟ್ರಾ ಏನಂದ್ರಪ್ಪ, ಫಂಕ್ಷನ್ಸ್ ಮತ್ತೆ ಅಪ್ಲಿಕೇಶನ್ಸ್ ಕೇಳಿದ್ದಾರೆ ಎಲ್ಲದಕ್ಕೂ. ಓಕೆ, ಸೊ ಏನಪ್ಪ ಇದು ಎಕ್ಸ್ಟ್ರಾ ಕೇಳಿದ್ದು, ಸರಿನಾ? ಬಟ್ ಎಲ್ಲದು ಬರ್ದಿದ್ರೆ ಮಾತ್ರ ನಿಮ್ಗೆ 5 ಮಾರ್ಕ್ಸ್ ಅನ್ನು ಕೊಡ್ತಾರೆ, ಇಲ್ಲಾಂದ್ರೆ ಮಾರ್ಕ್ಸ್ ರಿಡ್ಯೂಸ್ ಆಗುತ್ತೆ. ಓಕೆ, ಸೊ ದಿಸ್ ವಾಸ್ ರಿಗಾರ್ಡಿಂಗ್ ಫಸ್ಟ್ ಮಾಡ್ಯೂಲ್. ಸೆಕೆಂಡ್ ಮಾಡ್ಯೂಲ್ ಬಂದ್ರೆ ಏನ್ ಕೇಳಿದ್ದಾರೆ? ಇಂಪ್ಲಿಮೆಂಟೇಷನ್ ಲೆವೆಲ್ಸ್ ಆಫ್ ವರ್ಚುವಲೈಸೇಷನ್. ಇದು ಸಹ ಡೈರೆಕ್ಟ್ ಲೆವೆಲ್, ಎಲ್ಲದು ಬರಿಬೇಕು. ಅಪ್ಲಿಕೇಶನ್ ಲೆವೆಲ್ ಏನಿದೆ, ಅದರಲ್ಲಿ ಏನೆಲ್ಲ ಬರುತ್ತೆ, ವಾಟ್ ಆರ್ ದ ಎಕ್ಸಾಂಪಲ್ಸ್, ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ವರ್ಚುವಲೈಸೇಷನ್, ಯಾವ್ದೆಲ್ಲ ಇನ್ಕ್ಲೂಡ್ ಆಗುತ್ತೆ ಎಲ್ಲದು ಬರಿಬೇಕು. ಓಕೆ, ಸೊ ದೇರ್ ಆರ್ 5 ಟೈಪ್ಸ್. ಎಲ್ಲದು ಬರೆದ್ರೆ ಯು ವಿಲ್ ಬಿ ಗೆಟಿಂಗ್ 5 ಮಾರ್ಕ್ಸ್ ಟು ದಿಸ್. 3B ಏನಪ್ಪಾ ಅಂದ್ರೆ, ಸೊ we have to draw a diagram, draw the architecture of computer before and after virtualization. ಸೊ ಒಂದ್ ಡಯಾಗ್ರಾಮ್ ಇದೆ, ಡಯಾಗ್ರಾಮ್ ಮಾಡಿದ್ರೆ ಜಸ್ಟ್ ಲೇಬಲಿಂಗ್ ವಿತ್ ಡಯಾಗ್ರಾಮ್, ಪರ್ಫೆಕ್ಟ್ ಡಯಾಗ್ರಾಮ್ ಮಾಡಿದ್ರೆ ನಿಮ್ಗೆ 5 ಮಾರ್ಕ್ಸ್ ಸಿಗುತ್ತೆ. ಓಕೆ, ಸೊ ನಾನು ಹೇಳಿದ್ದೀನಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ, ಜಸ್ಟ್ ಒಂದು ವರ್ಚುವಲೈಸೇಷನ್ ಲೇಯರ್ ಆಡ್ ಆಗುತ್ತೆ, ಬಟ್ ಟ್ರೆಡಿಷನಲ್ ಕಂಪ್ಯೂಟರ್ ಅಲ್ಲಿ ಇರಲ್ಲ. ಸೊ ಇಷ್ಟನ್ನು ಮಾಡಿದ್ರೆ ಯು ವಿಲ್ ಬಿ ಗೆಟಿಂಗ್ 5 ಮಾರ್ಕ್ಸ್ ಟು ದಿಸ್. ನೆಕ್ಸ್ಟ್ 3C ಏನಪ್ಪಾ ಅಂದ್ರೆ ವರ್ಚುವಲೈಸೇಷನ್ ಸಪೋರ್ಟ್ at the OS level. ಸೊ ವರ್ಚುವಲೈಸೇಷನ್ ಸಪೋರ್ಟ್ ಆಫ್ OS ಏನೆಲ್ಲ ಇದೆ, ಅದರಲ್ಲಿ ಏನೆಲ್ಲ ಬರುತ್ತೆ ಅದೆಲ್ಲ ಬರಿಬೇಕು. ಸೊ ಇದರಲ್ಲಿ ನೋಡಿದ್ರೆ ಮಾರ್ಕ್ ಡಿಸ್ಟ್ರಿಬ್ಯೂಷನ್ ಹೇಗೆ ಕೊಟ್ಟಿದ್ರು ಅಂದ್ರೆ, ಸೊ ಜಸ್ಟ್ ಫಾರ್ ದ ಡೆಫಿನೇಷನ್ ಏನಿದೆ ಅಪ್ಪ, ಅದಕ್ಕೆ 2 ಮಾರ್ಕ್ಸ್ ಅನ್ನು ಅಲಾಟ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ರಿಗಾರ್ಡಿಂಗ್ ಟು ಮೇಜರ್ ಚಾಲೆಂಜಸ್ ಏನೆಲ್ಲ ಇದೆ, ಅಲಾಂಗ್ ವಿತ್ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಏನಿದೆ ಅವೆಲ್ಲ ಬರೆದಿದ್ರೆ ನಿಮಗೆ 6 ಮಾರ್ಕ್ಸ್ ಕೊಡ್ತಾರೆ. ಓಕೆ, ಅಂಡ್ ನಾನು ಹೇಳಿದ್ದೀನಿ ಡೈಗ್ರಾಮ್ ಇಸ್ ಮಸ್ಟ್. ಡೈಗ್ರಾಮ್ ಅನ್ನು ಮಿಸ್ ಮಾಡಿದ್ರೆ ಯು ಲೂಸ್ ದಿಸ್ 2 ಮಾರ್ಕ್ಸ್. ಓಕೆ, ಸೊ ಇದು ಏನಿದೆ 3C ಇದು ಮಾರ್ಕ್ ಡಿಸ್ಟ್ರಿಬ್ಯೂಷನ್. 4A ಹೋಗಿದ್ರೆ ವರ್ಚುವಲೈಸೇಷನ್ ಆಫ್ CPU, ಮೆಮೊರಿ ಅಂಡ್ ಇನ್ಪುಟ್ ಔಟ್ಪುಟ್ ಡಿವೈಸಸ್. ಹೇಳಿದ್ದೀನಿ, ದಿಸ್ ಇಸ್ ಆಸ್ ಫಾರ್ 10 ಮಾರ್ಕ್ಸ್. ಓಕೆ, ಸೊ ಏನೆಲ್ಲ ಇದೆ, ಅದ್ರದ್ದು ಏನೆಲ್ಲ ಡೆಫಿನಿಷನ್ಸ್ ಇದೆ, ಏನೆಲ್ಲ ಥಿಯರಿ ಕಾನ್ಸೆಪ್ಟ್ಸ್ ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ, ಅದು ಎಲ್ಲದಕ್ಕೂ ಇಟ್ ವಿಲ್ ಬಿ 8 ಮಾರ್ಕ್ಸ್. ಓಕೆ, ಲಾಸ್ಟ್ ಒಂದು ಡಯಾಗ್ರಾಮ್ ಏನಿದೆ ಇಟ್ ವಿಲ್ ಬಿ ಫಾರ್ 2 ಮಾರ್ಕ್ಸ್. ಏನೇ ಇಲ್ಲಿ ಯಾವುದೇ ಕ್ವೆಶನ್ಸ್ ಇಲ್ಲಿ ಡಯಾಗ್ರಾಮ್ ಇಟ್ ವಿಲ್ ಬಿ ಆಸ್ ಫಾರ್ 2 ಮಾರ್ಕ್ಸ್. ಡಯಾಗ್ರಾಮ್ ಸ್ಕಿಪ್ ಮಾಡಿದ್ರೆ ನಿಮ್ಮ 2 ಮಾರ್ಕ್ಸ್ ಇಲ್ಲಿ ಹೋಗುತ್ತೆ. ನೆಕ್ಸ್ಟ್ 4B ಏನ್ ಕೇಳಿದ್ದಾರೆ? ವರ್ಚುವಲೈಸೇಷನ್ ಫಾರ್ ದ ಡೇಟಾ ಸೆಂಟರ್ ಆಟೋಮೇಷನ್. ಇದರಲ್ಲಿ ಏನೆಲ್ಲ ಬರುತ್ತೆ? ಸೊ ಇದರಲ್ಲಿ ಏನೆಲ್ಲ ಬರುತ್ತೆ ಅಂದ್ರೆ, ಆಟೋಮೇಷನ್ ಅಲ್ಲಿ ಗ್ರೋತ್ ಆಫ್ ಡೇಟಾ ಸೆಂಟರ್ಸ್ ಏನೆಲ್ಲ ಇರುತ್ತೆ, ಲೈಕ್ ಮೇಜರ್ IT ಕಂಪನೀಸ್, ಗೂಗಲ್, ಅಮೆಝಾನ್, ಫೇಸ್ಬುಕ್, ಮೆಟಾ ಏನೆಲ್ಲ ಇರುತ್ತೆ ಅದ್ರದ್ದು ಬರಿಬೇಕು. ಓಕೆ, ಆಮೇಲೆ ಬಿಲಿಯನ್ಸ್ ಆಫ್ ಡಾಲರ್ಸ್ ಆರ್ ಸ್ಪೆಂಟ್ ಆನ್ ದಟ್, ವಾಟ್ ಇಸ್ ದ ರೋಲ್ ಇನ್ ದಟ್, ಬ್ಯಾಕಪ್ ಸರ್ವಿಸ್ ಏನಿದೆ, ಸರ್ವಿಸ್ ಕನ್ಸಾಲಿಡೇಷನ್ ಏನಿದೆ ಅವೆಲ್ಲ ಬರಿಬೇಕು ಅಲಾಂಗ್ ವಿತ್ ದ ಬೆನಿಫಿಟ್ಸ್. ಇವೆಲ್ಲದು ಕರೆಕ್ಟ್ ಆಗಿ ನೀಟಾಗಿ ಬರೆದ್ರೆ ಯುಲ್ ಗೆಟ್ 10 ಮಾರ್ಕ್ಸ್ ಟು ದಿಸ್ ಟೋಟಲ್ ಆಗಿ. ಓಕೆ, ನೆಕ್ಸ್ಟ್ ಕಮಿಂಗ್ ಟು 5A ವಿಚ್ ಇಸ್ ಥರ್ಡ್ ಮಾಡ್ಯೂಲ್. ಓಕೆನಾ? ಥರ್ಡ್ ಮಾಡ್ಯೂಲ್ ಅಲ್ಲಿ ಏನ್ ಕೇಳಿದ್ದಾರೆ? ಕ್ಲೌಡ್ ಸರ್ವಿಸ್ ಮಾಡೆಲ್. ಸೊ ಇದು ಸಹ ಡೈರೆಕ್ಟ್ ಮಾಡೆಲ್ ಗೈಸ್. ಓಕೆನಾ? ಡೈರೆಕ್ಟ್ ಮಾಡೆಲ್ 3 ಟೈಪ್ಸ್ ಇದೆ. ಒಂದು ಡಯಾಗ್ರಾಮ್ ಮಾಡಿ ಅದ್ರದ್ದು ಏನೆಲ್ಲ ಎಕ್ಸ್ಪ್ಲನೇಷನ್ ಇದೆ ಎಲ್ಲ ಕ್ಲಿಯರ್ ಟು ಕ್ಲಿಯರ್ ಪಾಯಿಂಟ್ ವೈಸ್ ಬರೀರಿ, ಸರಿನಾ? ಪಾಯಿಂಟ್ ವೈಸ್ ಇಸ್ ಮಸ್ಟ್. ಸರಿ, ಇದೆಲ್ಲ ಬರೆದಿದ್ರೆ ಯು ವಿಲ್ ಗೆಟ್ 5 ಮಾರ್ಕ್ಸ್ ಟು ದಿಸ್. ನೆಕ್ಸ್ಟ್ 5B ಹೋಗಿದ್ರೆ ಕ್ಲೌಡ್ ಕಂಪ್ಯೂಟಿಂಗ್ ಡಿಪ್ಲಾಯ್ಮೆಂಟ್ ಮಾಡೆಲ್ಸ್.
ಈಗ ನಾವು ಒಂದು ನ ಏನೋ ಒಂದು ಕ್ಲೌಡ್ ನ ಪ್ರೊಡ್ಯೂಸ್ ಮಾಡಿದೀವಿ. ಅದನ್ನ ನಾವು ಡಿಪ್ಲಾಯ್ ಮಾಡೋದು ಹೇಗೆ? ಸೊ ಅದಕ್ಕೆ ಕ್ಲೌಡ್ ಎನ್ವೈರನ್ಮೆಂಟ್ ಮಾಡೆಲ್ಸ್ ಎಲ್ಲ ಇದೆ. ಸೊ ಇಲ್ಲಿ 4 ಟೈಪ್ಸ್ ಇದೆ. ನಾನ್ ಹೇಳಿದ್ದು 3 ಟೈಪ್ಸ್ ಅಂತ, ಬಟ್ ಇಲ್ಲಿ ಕಮ್ಯುನಿಟಿ ಕ್ಲೌಡ್ ಅಂತ ಇದೆ. ಸೊ ಪಬ್ಲಿಕ್, ಪ್ರೈವೇಟ್, ಕಮ್ಯುನಿಟಿ ಕ್ಲೌಡ್ ಅಂಡ್ ಹೈಬ್ರಿಡ್ ಕ್ಲೌಡ್. ಸೊ ಎಲ್ಲ 4 ಬರ್ದಿದ್ರೆ ಯು ವಿಲ್ ಗೆಟ್ 5 marks to this along with the diagram. ಓಕೆನಾ? ನೆಕ್ಸ್ಟ್ 5C ಏನಪ್ಪಾ ಅಂದ್ರೆ ಕ್ಲೌಡ್, ಪಬ್ಲಿಕ್ ಕ್ಲೌಡ್ ಪ್ಲಾಟ್ಫಾರ್ಮ್ಸ್, ಗೂಗಲ್ ಆಪ್ ಎಂಜಿನ್, ಅಮೆಝಾನ್ ವೆಬ್ ಸರ್ವಿಸಸ್ ಅಂಡ್ ಎಜ್ಯೂರ್. ಅದ್ರದ್ದು ಏನೆಲ್ಲ ಇದೆ ಅದೆಲ್ಲ ಬರಿಬೇಕು. ಸರಿನಾ? ಗೂಗಲ್ ಕ್ಲೌಡ್ ಪ್ಲಾಟ್ಫಾರ್ಮ್ ಏನಿದೆ, ಎಜ್ಯೂರ್ ಏನಿದೆ, AWS ಏನಿದೆ, ಎಲ್ಲದು ಅದ್ರ ಡೆಫಿನಿಷನ್ ಎಲ್ಲದು ಬರ್ದು ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಒನ್ ಬೈ ಒನ್ ಟು ದಟ್. ಓಕೆನಾ? ಸೊ ಎಲ್ಲದು ಎಕ್ಸ್ಪ್ಲೇನ್ ಮಾಡಿದ್ರೆ, ಕ್ಲಿಯರ್ ಎಕ್ಸ್ಪ್ಲನೇಷನ್ ಇರಬೇಕು. ಎಲ್ಲದು ಎಕ್ಸ್ಪ್ಲೇನ್ ಮಾಡಿ ಕರೆಕ್ಟ್ ಆಗಿ ಬರ್ದಿದ್ರೆ you'll get 10 marks to this. ಓಕೆ? ಸೊ ಇನ್ನೊಂದು ಕ್ವಶನ್ ಇದೆ 6A. 6A ಅಲ್ಲಿ ಡಿಫೈನ್ ಕ್ಲೌಡ್ ಕಂಪ್ಯೂಟಿಂಗ್ ಅಂಡ್ ಲಿಸ್ಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್. ಕ್ಲೌಡ್ ಕಂಪ್ಯೂಟಿಂಗ್ ಏನಪ್ಪಾ ಅದ್ರದ್ದೊಂದು ಡೆಫಿನೇಷನ್ ಬರೆದ್ರೆ ನಿಮ್ಗೆ 2 marks ಸಿಗುತ್ತೆ. ಕ್ಯಾರೆಕ್ಟರಿಸ್ಟಿಕ್ಸ್ ಬೇಕೋ? ಕ್ಯಾರೆಕ್ಟರಿಸ್ಟಿಕ್ಸ್ ಬರ್ದ್ರೆ ನಿಮ್ಗೆ ಅಲ್ಲಿಗೆ 3 marks ಕೊಡ್ತಾರೆ. ಓಕೆನಾ? 6B ಬಂದ್ರೆ ಇಲ್ಲಿ ಏನ್ ಕೇಳಿದರೆ, ಬೆನಿಫಿಟ್ಸ್ ಅಂಡ್ ಚಾಲೆಂಜಸ್ ಆಫ್ ಈಚ್ ಸರ್ವಿಸ್ ಮಾಡೆಲ್. ನಾ ಹೇಳಿದೀನಿ ಪ್ರೀವಿಯಸ್ ವಿಡಿಯೋ, ಇದು ಇನ್ಫ್ರಾಸ್ಟ್ರಕ್ಚರ್, ಪ್ಲಾಟ್ಫಾರ್ಮ್ ಮತ್ತೆ ಸಾಫ್ಟ್ವೇರ್. ಅದ್ರದ್ದು ಏನಿದೆ ಅದ್ರದ್ದು ಬೆನಿಫಿಟ್ಸ್ ಮತ್ತೆ ಚಾಲೆಂಜಸ್ ಬರ್ದ್ರೆ ಸಾಕು, ನಿಮ್ಗೆ ಇಲ್ಲಿ ಕರೆಕ್ಟ್ ಆಗಿ 5 marks ಕೊಡ್ತಾರೆ. ಓಕೆನಾ? ನೆಕ್ಸ್ಟ್ 6C ಅಲ್ಲಿ ಇಂಟರ್ ಕ್ಲೌಡ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಓಕೆ? ಸೊ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಇಟ್ ಕನ್ಸಿಸ್ಟ್ ಆಫ್ ಅ ಡೈಗ್ರಾಮ್. ಓಕೆನಾ? ಡೈಗ್ರಾಮಿಗೆ 2 marks ಇದೆ. ಓಕೆ? 2 marks ಇಸ್ ಅಲಾಟೆಡ್ ಫಾರ್ ದ ಡೈಗ್ರಾಮ್. ಅಂಡ್ ಅದ್ರದ್ದು ಏನೆಲ್ಲ ಇದೆ ಅಪ್ಪ, ಏನೆಲ್ಲ ಥಿಯರಿ ಇದೆ ಅದೆಲ್ಲ ಬರಿಬೇಕು ಅಲಾಂಗ್ ವಿತ್ ದ ಬೆನಿಫಿಟ್ಸ್, ಚಾಲೆಂಜಸ್. ಓಕೆನಾ? ಇದೆಲ್ಲದು ಬರ್ದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ 10 marks ಸಿಗುತ್ತೆ. ಕಮಿಂಗ್ ಟು ಮಾಡ್ಯೂಲ್ 4. ಮಾಡ್ಯೂಲ್ 4 ಏನಪ್ಪಾ? ಕ್ಲೌಡ್ ಡೇಟಾ ಎನ್ಕ್ರಿಪ್ಷನ್ ಅಂಡ್ ಕ್ಲೌಡ್ ಏನ್ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ? ಕ್ಲೌಡ್ ಡೇಟಾ ಎನ್ಕ್ರಿಪ್ಷನ್ ಅಂಡ್ ಚಾಲೆಂಜಸ್ ಇನ್ ದ ಡೇಟಾ ಎನ್ಕ್ರಿಪ್ಷನ್. ಸೊ ಇದರಲ್ಲಿ ಏನೆಲ್ಲ ಬರುತ್ತೆ ಇದೆಲ್ಲ ಬರಿಬೇಕು. ಓಕೆ? ಸೆನ್ಸಿಟಿವ್ ಇನ್ಫಾರ್ಮೇಶನ್ ಎಲ್ಲ ಇರುತ್ತೆ, ಅನ್ಅಥರೈಸ್ಡ್ ಆಕ್ಸೆಸ್ ಎಲ್ಲ ಇರುತ್ತೆ. ಓಕೆ? ಸೊ ಎಲ್ಲದು ಬರಿಬೇಕು. ಅಂಡ್ ಅದ್ರ ಯೂಸ್ ಎಲ್ಲ ಆಗುತ್ತೆ. ಓಕೆ? ಅದೆಲ್ಲ ಬರಿಬೇಕು. ಸೊ ಇದೆಲ್ಲ ನೀಟ್ ಆಗಿ ಬರ್ದಿದ್ರೆ ಇಲ್ಲಿಗೆ 8 marks. ಸೊ ಏನಪ್ಪಾ ಅಂದ್ರೆ ಇವೆಲ್ಲ ಆನ್ಸರ್ಸ್ ಇದೆ ಅಲ್ಲ, ಲೈಕ್ 1 page ಅವರು ಫಿಲ್ ಮಾಡ್ಲೇಬೇಕು. ಏನಾದ್ರೂ ಬರೀರಿ, 1 page, 1.5 page ಅವರು ಫಿಲ್ ಮಾಡಿ. ಸೊ ದೇ ವಿಲ್ ಗೆಟ್ ಟು ನೋ ದಟ್ ಯು ಹ್ಯಾವ್ ರಿಟನ್ ಸಮಥಿಂಗ್. ಸೊ ಅದಕ್ಕೋಸ್ಕರ ಅವರು ಮಾರ್ಕ್ ಕೊಡ್ತಾರೆ. ಓಕೆ? ನೆಕ್ಸ್ಟ್ 7B ಏನಿದೆಪ್ಪ ಅಂದ್ರೆ ಕ್ಲೌಡ್ ಸೆಕ್ಯೂರಿಟಿ ಡಿಫೈನ್ ಸ್ಟ್ರಾಟಜೀಸ್ ಅಲ್ಲ, ಸರಿನಾ? ಡಿಫೆನ್ಸ್ ಸ್ಟ್ರಾಟಜೀಸ್. ಡಿಫೆನ್ಸ್ ಸ್ಟ್ರಾಟಜೀಸ್ ಏನೆಲ್ಲ ಇದೆ ಅದು ಬರಿಬೇಕು. ಓಕೆನಾ? ಅದೆಲ್ಲ ಬರ್ದ್ರೆ ಯು ವಿಲ್ ಗೆಟ್ ಕಂಪ್ಲೀಟ್ 6 marks to this. ನೆಕ್ಸ್ಟ್ 7C ಏನಪ್ಪಾ ಅಂದ್ರೆ ಅನಾಮಲಿ ಡಿಟೆಕ್ಷನ್ ಟೆಕ್ನಿಕ್ಸ್ ಇನ್ ಕ್ಲೌಡ್. ಅದೇ ಇಂಟ್ರೂಷನ್ ಡಿಟೆಕ್ಷನ್ ಸಿಸ್ಟಮ್. ಅದನ್ನ ಬರ್ದಿದ್ರೆ ಇದು ಡೈರೆಕ್ಟ್ ಕ್ವಶನ್. ಓಕೆ? ಡೈರೆಕ್ಟ್ ಕ್ವಶನ್ ಎಲ್ಲದೂ ಇದೆ ಟೆಕ್ಸ್ಟ್ ಬುಕ್ ಅಲ್ಲಿ. ಅಂಡ್ ಇವನ್ ಇನ್ ದ ನೋಟ್ಸ್ ಏನೆಲ್ಲ ಇದೆ ಎಲ್ಲದರಲ್ಲೂ ಇದೆ. ಇದು ಡೈರೆಕ್ಟ್ ಕ್ವಶನ್. ಯು ವಿಲ್ ಗೆಟ್ 6 marks to this. ಸೊ ದಿಸ್ ಇಸ್ ದ ಮಾರ್ಕ್ ಡಿಸ್ಟ್ರಿಬ್ಯೂಷನ್ ಫಾರ್ ಯುವರ್ 4th ಮಾಡ್ಯೂಲ್. 5th ಮಾಡ್ಯೂಲ್ ಏನಪ್ಪಾ? ಓಕೆ, 4th ಮಾಡ್ಯೂಲ್ ಇನ್ನ ಮುಗ್ದಿಲ್ಲ, ಸಾರಿ. 8A ಡೇಟಾ ಪ್ರೊಟೆಕ್ಷನ್ ಇನ್ ಕ್ಲೌಡ್, ಡೇಟಾ ಎನ್ಕ್ರಿಪ್ಷನ್ ಹೇಗಾಗುತ್ತೆ ಅದೆಲ್ಲ ಬರಿಬೇಕು. ಸೊ ದೇರ್ ಆರ್ 2 ಟೈಪ್ಸ್ ನಾನು ಹೇಳಿದೀನಿ, ರೆಪ್ಯುಟೇಷನ್ ಮತ್ತೆ ಆಕ್ಸೆಸ್ ಕಂಟ್ರೋಲ್. ಅದನ್ನ ಬರಿಬೇಕು. ಓಕೆನಾ? ನೆಕ್ಸ್ಟ್ 8A ಆಯ್ತಾ? 8B ಅದೇ ರೆಪ್ಯುಟೇಷನಲ್ ಗೈಡೆಡ್, ಅದು ಬರಿಬೇಕು. ನೆಕ್ಸ್ಟ್ ಆಕ್ಸೆಸ್ ಕಂಟ್ರೋಲ್. ಹೇಗಪ್ಪ ಆಕ್ಸೆಸ್ ಕಂಟ್ರೋಲ್ ಆಗುತ್ತೆ? ಲೈಕ್ ಅಥೆಂಟಿಕೇಶನ್, ಲ್ಯಾಕ್ ಆಫ್ ಮಲ್ಟಿ ಫ್ಯಾಕ್ಟರ್ ಅಥೆಂಟಿಕೇಶನ್. ನೋಡಿ, ಅಥೆಂಟಿಕೇಶನ್ ಇಸ್ ಇಂಪಾರ್ಟೆಂಟ್. ಅಂಡ್ IAM ಅವೆಲ್ಲ ರಿಸ್ಕ್ ಇನ್ ಕ್ಲೌಡ್ ಕಂಪ್ಯೂಟಿಂಗ್, ಅವೆಲ್ಲದು ಬರಿಬೇಕು. ಸೊ ಇಟ್ ವಾಸ್ ಇನ್ಸೈಡ್ ದಿಸ್. ಓಕೆ? ಇಟ್ ವಾಸ್ ಇನ್ಸೈಡ್ ದ ಟಾಪಿಕ್ ಓನ್ಲಿ. ಓಕೆನಾ? ಸೊ ಡೇಟಾ ಪ್ರೊಟೆಕ್ಷನ್ ಟಾಪಿಕ್ ಅಲ್ಲೇ ಇದಿತ್ತು, ನಮ್ಗೆ ಗೊತ್ತಾಗಿಲ್ಲ ಅಷ್ಟೇ. ಸೊ ಇದಕ್ಕೆ 6 marks. ಸರಿನಾ? ಸೊ ದಿಸ್ ವಾಸ್ ಅಬೌಟ್ ಮಾಡ್ಯೂಲ್ 4. ಇವಾಗ ಮಾಡ್ಯೂಲ್ 5 ನೋಡಿದ್ರಪ್ಪ. ಮಾಡ್ಯೂಲ್ 5 ಅಲ್ಲಿ ಏನಿತ್ತು? ಡಿಫರೆನ್ಸಸ್ ಬಿಟ್ವೀನ್ ಕ್ಲೌಡ್ ಅಂಡ್ ಗ್ರಿಡ್ ಕಂಪ್ಯೂಟಿಂಗ್. ಇದು ಸಹ ಡೈರೆಕ್ಟ್ ಕ್ವಶನ್. ಡಿಫರೆನ್ಸಸ್ ಬಿಟ್ವೀನ್ ಕ್ಲೌಡ್ ಅಂಡ್ ಗ್ರಿಡ್ ಕಂಪ್ಯೂಟಿಂಗ್ ಏನೆಲ್ಲ ಇದೆ ಅದು ಡೈರೆಕ್ಟ್ ಕ್ವಶನ್. ಓಕೆ? ಅದು ಬರಿಬಹುದು.
ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಫಾಲೋವಿಂಗ್ ಏನಿದೆ ಸರ್ವರ್ ಕೀಸ್ ಇದೆ ಇಲ್ಲಿ ನೋಡಿ. ಎಕ್ಸ್ಪ್ಲೇನ್ ದ ಫಾಲೋವಿಂಗ್ ಸರ್ವರ್ ಕೀಸ್ ಏನೆಲ್ಲ ಇದೆ ಅದು AIML, ಆಮೇಲೆ ಎಡ್ಜ್ ಕಂಪ್ಯೂಟಿಂಗ್, ಕ್ಲೌಡ್ ಎಡ್ಜ್ ಕಂಪ್ಯೂಟಿಂಗ್, ಆಮೇಲೆ ಆಮೇಲೆ ಏನಿದೆ ಕಂಟೈನರೈಸೇಷನ್ ವಿತ್ ಡಾಕರ್, ಅವೆಲ್ಲ ಏನೆಲ್ಲ ಕ್ವಶನ್ ಇದೆಲ್ಲ ಅದ್ರದ್ದೆಲ್ಲ ಆನ್ಸರ್ ಕೊಟ್ಟಿದ್ದಾರೆ. ಸೊ ಏನಪ್ಪ ಮಾಡಿದ್ದಾರೆ ಅಂದ್ರೆ, ಸೊ ಇಟ್ ಕನ್ಸಿಸ್ಟ್ ಆಫ್ 10 marks. ಓಕೆನಾ, ಎಲ್ಲದಕ್ಕೂ ಈಚ್ ಕ್ಯಾರೀಸ್ 2 marks. ಓಕೆ, ಸೊ ಎಲ್ಲದು ಒಂದು ಡೆಫಿನೇಷನ್ ಬರ್ದಿಟ್ರೆ ಸಾಕು, ಯು ವಿಲ್ ಗೆಟ್ 10 marks to this. ನೆಕ್ಸ್ಟ್ 9C ಏನಪ್ಪ, AWS ಸರ್ವಿಸಸ್ ಏನೆಲ್ಲ ಇದೆ, AWS ಸರ್ವಿಸಸ್ ಅದೆಲ್ಲ ಬರಿಬೇಕು. ಓಕೆ, ಸೊ AWS ಅಂದ್ರೆ ಏನೆಲ್ಲ ಇದೆ, ಲ್ಯಾಂಬ್ಡಾ ಫಂಕ್ಷನ್ ಎಲ್ಲ ಸರ್ವಿಸಸ್ ಇದೆ, S3 ಇದೆ, ಓಕೆ, EC2 ಎಲ್ಲ ಸರ್ವಿಸಸ್ ಇದೆ. ಸೊ ಅವ್ ಎಲ್ಲ ಬರಿಬೇಕು. ಓಕೆನಾ, ಅವ್ ಎಲ್ಲ ಬರ್ದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ 4 marks ಸಿಗುತ್ತೆ. ಓಕೆ, ನೆಕ್ಸ್ಟ್ 10A ಅಲ್ಲಿ ಏನಿದೆಪ್ಪ, ಫೀಚರ್ಸ್ ಕೇಳಿದ್ದಾರೆ ಆಫ್ ಕ್ಲೌಡ್ ಅಂಡ್ ಗ್ರಿಡ್ ಕಂಪ್ಯೂಟಿಂಗ್. ಸೊ ಎಲ್ಲದ್ರದ್ದು ಒಂದು ಫೀಚರ್ಸ್ ಬರೀತಾ ಹೋಗ್ಬೇಕು. ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇರುತ್ತೆ, ಸ್ಕೇಲಬಿಲಿಟಿ ಇರುತ್ತೆ, ಕಾಸ್ಟ್ ಇರುತ್ತೆ, ಮಾಡೆಲ್ ಇರುತ್ತೆ, ಯೂಸ್ ಕೇಸಸ್ ಯಾವ್ದ್ರಲ್ಲೆಲ್ಲ ಯೂಸ್ ಆಗಿದೆ. ಸೊ ಎಲ್ಲದನ್ನು ಬರಿಬೇಕು ಫಾರ್ ಕ್ಲೌಡ್ ಅಂಡ್ ಗ್ರಿಡ್. ಸೊ ಯುಲ್ ಬಿ ಗೆಟಿಂಗ್ 10 marks to that. ಓಕೆ, ನೆಕ್ಸ್ಟ್ 10B ಏನಿದೆಪ್ಪ, ಡಿಸ್ಟಿಂಗ್ವಿಶ್ ಬಿಟ್ವೀನ್ AWS, Azure, ಆಮೇಲೆ ಗೂಗಲ್ ಕ್ಲೌಡ್ ಪ್ಲಾಟ್ಫಾರ್ಮ್, IBM. ಸೊ ಇವದೆಲ್ಲದು ಒಂದು ಡಿಫ್ರೆನ್ಸ್ ಬರಿಬೇಕು. ಓಕೆನಾ, ಕರೆಕ್ಟ್ ಆಗಿ ಡಿಫ್ರೆನ್ಸ್ ಸೈಡ್ ಅಲ್ಲಿ ಡಿಫ್ರೆನ್ಸ್ ಬರ್ದು ಅದ್ರದ್ದು ಏನೆಲ್ಲ ಮೇನ್ ಪಾಯಿಂಟ್ಸ್ ಇದೆ ಅವೆಲ್ಲ ಹೈಲೈಟ್ ಮಾಡಿದ್ರೆ ಮುಗೀತು, ಜಿಲ್ಗೆ 6 marks to this. ಓಕೆ, ನೆಕ್ಸ್ಟ್ 10C ಏನಪ್ಪಾ, ಲಿಸ್ಟ್ ದ ಬೆಸ್ಟ್ ಪ್ರಾಕ್ಟೀಸಸ್ ಫಾರ್ ದ ಕ್ಲೌಡ್ ಸಾಫ್ಟ್ವೇರ್ ಡೆವಲಪ್ಮೆಂಟ್. ಸೊ ಇದು ಎಲ್ಲಿದಿತ್ತಂತ ನನ್ಗೂ ಗೊತ್ತಿಲ್ಲ ಕಣ್ರಿ. ಈ ಕ್ವೆಶನ್ ಆನ್ಸರ್ ಎಲ್ಲಿದಿತ್ತಂತೂ ನಂಗೂ ಗೊತ್ತಿರ್ಲಿಲ್ಲ. ಓಕೆನಾ, ಬಟ್ ಇಟ್ ಕಮ್ಸ್ ಅಂಡರ್ ದ ಸಾಫ್ಟ್ವೇರ್ ಎನ್ವೈರನ್ಮೆಂಟ್. ಓಕೆ, ಇಟ್ ವಾಸ್ ಇನ್ಸೈಡ್ ದ ಸಿಲೆಬಸ್ ಓನ್ಲಿ, ಇಟ್ ಕಮ್ಸ್ ಅಂಡರ್ ದಿ ಸಾಫ್ಟ್ವೇರ್ ಎನ್ವೈರನ್ಮೆಂಟ್. ಸೊ ಅದರಲ್ಲಿ ರೆಗ್ಯುಲೇಟರಿ, ಕಂಪೈಲೆನ್ಸ್, ಮೈಕ್ರೋ ಸರ್ವಿಸಸ್, ಎನ್ಕ್ರಿಪ್ಷನ್, ಡೇಟಾ, APIs ಎಲ್ಲದು ಇನ್ಕ್ಲೂಡ್ ಆಗಬೇಕು. ಸೊ ನಾನು ಈ ಆನ್ಸರ್ ಏನು ಬರ್ದಿಲ್ಲ. ನಂಗೆ ಇದ್ರಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ರಲ್ವೇನ್ರಿ, ಏನು ನಾನು ಮೆನ್ಷನ್ ಮಾಡಿಲ್ಲ ನನ್ನ ಪೇಪರ್ ಅಲ್ಲಿ. ಸೊ ಇದ್ರಲ್ಲಿ ಏನೆಲ್ಲ ಉಂಟು ಅದೆಲ್ಲ ಬರ್ದಿದ್ರೆ ಇಲ್ಲಿ ನಿಮ್ಗೆ 4 marks ಸಿಗುತ್ತೆ. ಸೊ ಇವೆಲ್ಲ ಮಾರ್ಕ್ ಡಿಸ್ಟ್ರಿಬ್ಯೂಷನ್ ಹೇಗ್ ಗೊತ್ತೇನ್ರಿ, ಡಯಾಗ್ರಾಮ್ ಅಂತೂ ಮಾಡ್ಲೇಬೇಕು. ಡಯಾಗ್ರಾಮ್ ಇಲ್ಲ ಅಂದ್ರೆ ಅಲ್ಲಿ 2 marks ಹೋಗೇ ಹೋಗುತ್ತೆ. ನೀಟ್ನೆಸ್ ಅಂತೂ ಮೇಂಟೈನ್ ಮಾಡ್ಬೇಕು. ಆಮೇಲೆ ಪಾಯಿಂಟ್ ವೈಸ್ ಬರಿಬೇಕು, ಎಲ್ಲಿ ನೆಸೆಸಿಟಿ ಇದೆ ಅಲ್ಲಿ ನೀವು ಕರೆಕ್ಟ್ ಆಗಿ ಡಿಸ್ಟಿಂಗ್ವಿಶ್ ಮಾಡ್ಬೇಕು. ಸೊ ಎಲ್ಲ ಫ್ಯಾಕ್ಟರ್ಸ್ ಅನ್ನು ಅವ್ರು ನೋಡಿ ಇಲ್ಲಿ ಮಾರ್ಕ್ ಡಿಸ್ಟ್ರಿಬ್ಯೂಷನ್ ಅನ್ನು ಕೊಟ್ಟಿದ್ದಾರೆ. ಸೊ ನಿಮ್ ಎಕ್ಸಾಮ್ ಹೇಗಾಗಿದೆ ಅಂತ ನಂಗೆ ತಿಳಿಸಿ, ನಂಗೂ ಗೊತ್ತಾಗ್ಲಿ, ಸರಿನಾ. ಸೊ ನನ್ನ ಎಕ್ಸಾಮ್ ಅಂತೂ ಫುಲ್ ವರ್ಸ್ಟ್ ಆಗಿದೆ. ನಿಮ್ಗೆ ಹೇಗಾಗಿದೆ ಎಕ್ಸಾಮ್ ಅಂತ ನಂಗೂ ತಿಳಿಸಿ, ನಂಗೂ ತಿಳ್ಕೊಳ್ಬೇಕು, ಸರಿನಾ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸೊ ಹೇಗಾಗಿದೆ ಎಕ್ಸಾಮ್ ಎಲ್ಲದನ್ನು ತಿಳಿಸಿ ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೇನೆ. ಜೈ ಶ್ರೀರಾಮ್.